ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಏನು ಆಳಂದದ ರಾಘವ ಚೈತನ್ಯ ಶಿವಲಿಂಗ ದೇವಾಲಯದ ಮೇಲೆ ದೌರ್ಜನ್ಯ ಎಸಗಿದಂತ, ಹಿಂದೂ ವಿರೋಧಿ ಕೃತ್ಯವನ್ನು ಎಸಗಿದಂತ ದೇಶದ್ರೋಹಿಗಳ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರ ತನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೇಸಸ್ ಅನ್ನು ಹಿಂಪಡೆಯುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತೊಂದು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳ ಆದಿಯಾಗಿ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಹಿಂದೂ ಕಾರ್ಯಕರ್ತರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮಲ್ಲಾಬಾದ್ ನೀರಾವರಿ ರೈತ ಹೋರಾಟ ಸಮಿತಿಯ ಹಾಗೂ ನಮ್ಮ ಭಾಗದ ಜೇವರ್ಗಿ ಮತ್ತು ಯಡ್ರಾಮಿ ಭಾಗದ ರೈತರ ಸುದೀರ್ಘವಾದಂಥ ಹೋರಾಟದ ಪ್ರತಿಫಲವಾಗಿ ಮಲ್ಲಾಬಾದ್ ನೀರಾವರಿ ಯೋಜನೆಯ ಟೆಂಡರ್ನ ಕರೆದು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಅದು ಪ್ರಾರಂಭ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟದ ಪ್ರತಿಫಲ ಅದು. ಆದರೆ ಯಾವುದೇ ಒಂದು ನೀರಾವರಿ ಯೋಜನೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಸರ್ಕಾರ ಕೆಲವೊಂದು ಪ್ರೊಸೆಸ್ಸನ್ನು ಮಾಡಬೇಕಾಗ್ತದೆ, ಪ್ರಕ್ರಿಯೆಗಳನ್ನು ಮಾಡಲೇಬೇಕಾಗ್ತದೆ. ಅಂಥ ಒಂದು ಪ್ರಕ್ರಿಯೆಗಳನ್ನು ಮಾಡ್ದೇ ರೈತರಿಗೆ ಸೂಕ್ತ ರೀತಿ ಪರಿಹಾರ ಕೊಡ್ದೇ, ನೋಟಿಸ್ ಸರ್ವ್ ಮಾಡ್ದೇ, ಎಲ್ಲೆಲ್ಲಿ ಕಾಮಗಾರಿಗಳು ಹೋಗ್ತಾ ಇದೆ ಅಂತಕ್ಕಂಥದ್ದು ಸರಿಯಾದಂಥ ಮಾಹಿತಿ ಕೊಡ್ದೇ ಬೇಕಾಬಿಟ್ಟಿಯಾಗಿ ಏನು ಟೆಂಡರ್ ಕಾಮಗಾರಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವಿವತ್ತು ಆಕ್ಷೇಪ ವ್ಯಕ್ತಪಡಿಸ್ತಾ, ನಮಗೆ ನೀರಾವರಿ ಯೋಜನೆ ಅವಶ್ಯಕತೆ ಇದೆ ಅಂತೇಳಿ ನಾವೇ ಹೋರಾಟ ಮಾಡಿದ್ದು ಸರಿ. ಆದರೆ ಈ ಯೋಜನೆಗೆ ಈಗಾಗಲೇ ಹಿಂದೆ ಒಂದು ಯಾವ್ಯಾವ ಸರ್ವೆ ನಂಬರಲ್ಲಿ ಹೋಗ್ತದೆ ಅಂತಕ್ಕಂಥ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳಲಾಗಿತ್ತು. ಆದರೆ ಈಗ ಅದ್ರ ಪ್ರಕಾರ ಕೆಲಸ ಮಾಡ್ದೇ ಅದನ್ನು ತಮಗೆ ಮನಸ್ಸಿಗೆ ಬಂದಂಗೆ ತಿದ್ದುಪಡಿ ಮಾಡಿಕೊಂಡು ಅದ್ರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ರೈತರಿಗೆ ಕೊಡಲಾರ್ದೇ ಏನಾದರೂ ಮಾಹಿತಿ ಕೇಳಿದರೆ ರಾತ್ರಿ ಏಕಾಏಕಿ ರಾತ್ರಿ 2 ಗಂಟೆಗೆ 3 ಗಂಟೆಗೆ ರೈತರಿಗೆ ಸರಿಯಾದಂಥ ಮಾಹಿತಿ ಇರಲಾರ್ದೇ ಆ ರೈತರ ಅನುಪಸ್ಥಿತಿಯೊಳಗೆ
అయ్యో నా కొడుకు వాడే మర్చిపోయా. వాడేం తిక్కడా కొడుకు అందాడు బా ఎదిరిపోకుండా. ఇంకా కలుసుకుంటా ఉండే. లేదు లేదు ఇంకా ఎక్కుతా ఉండగా తగ్గలే. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.